ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಂದಾದೀಪ ಚಾನಲ್. ನಾನು ಇವತ್ತು ಇಲ್ಲಿ ಟೀ ಮಾಡ್ತಾಯಿದ್ದೀನಿ. ಟೀ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಬನ್ನಿ, ಹೋಟೆಲ್ನಲ್ಲಿ ಯಾವ ಥರ ಟೀ ಮಾಡ್ತಾರೋ ಅದೇ ಥರ ಟೀ, ಸ್ಪೆಷಲ್ ಟೀ ನೋಡೋಣ. ಇಲ್ಲಿ ನಾನು ಮೊದಲಿಗೆ ಒಂದು ಪಾತ್ರೆಯನ್ನು ತೆಗೆದುಕೊಂಡು ಅದಕ್ಕೆ 1.5 ಕಪ್ಪು ನೀರನ್ನು ಹಾಕ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ 1.5 ಕಪ್ಪು, ಟೀ ಕಪ್ಪಿನಿಂದ 1.5 ಕಪ್ಪು ನೀರನ್ನು ಹಾಕ್ತಾಯಿದ್ದೀನಿ. ಅದನ್ನು ಚೆನ್ನಾಗಿ ಕುದಿಸಿಕೊಳ್ಳಬೇಕು. ನೀರನ್ನು ಚೆನ್ನಾಗಿ ಕುದಿ ಬಂದ ಮೇಲೆ ಇಲ್ಲಿ 2 ಸ್ಪೂನು ಟೀ ಪೌಡ್ರನ್ನು ಹಾಕ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ನನ್ನ ಹತ್ರ ಟೀ ಪೌಡರ್ ರೆಡ್ ಲೇಬಲ್ ಟೀ ಪೌಡರ್ ಇದೆ. ನಿಮ್ಮ ಹತ್ರ ಯಾವ ಥರ ಪೌಡರ್ ಇರುತ್ತೋ ಆ ಪೌಡರನ್ನು ಹಾಕಿಕೊಳ್ಳಿ. ನೋಡಿ, ಚೆನ್ನಾಗಿ ಕುದೀತಾ ಇದೆ ನೋಡಿ. ಅದಾದಮೇಲೆ ನಾನು ಇಲ್ಲಿ 2 ಏಲಕ್ಕಿಯನ್ನು ತೊಗೊಂಡಿದ್ದೀನಿ. ಆ ಏಲಕ್ಕಿಯನ್ನು ಇದರಲ್ಲಿ ಹಾಕ್ತಾಯಿದ್ದೀನಿ. ನೋಡಿ, ಈ ಥರ ಬಿಚ್ಚಿ ಹಾಕಿಕೊಳ್ಳಿ. ಅದರಲ್ಲಿ ಚೆನ್ನಾಗಿ ಕುದಿಯುತ್ತದೆ. ಚೆನ್ನಾಗಿ ಕುದ್ದಾದ ಮೇಲೆ ತುಂಬ ಟೇಸ್ಟಾಗಿ ಬರುತ್ತದೆ ಟೀ. ಒಂದು ಸರ್ತಿ ಈ ಥರ ಮಾಡಿಕೊಂಡು ಕುಡಿದು ನೋಡಿ ಯಾವ ಥರ ಇದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ನಾನು ಇಲ್ಲಿ 1 ಇಂಚನ್ನು ಶುಂಠಿಯನ್ನು ತೊಗೊಂಡಿದ್ದೀನಿ. ಇಂಚಿನಷ್ಟು ಶುಂಠಿಯನ್ನು ತೊಗೊಂಡಿದ್ದೀನಿ. ಅದನ್ನು ಜಜ್ಜಿಕೊಂಡು ಇದರಲ್ಲಿ ಹಾಕ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಮತ್ತು ಅದಕ್ಕೆ ನಾನು ಇಲ್ಲಿ 3 ಸ್ಪೂನ್ ಸಕ್ಕರೆಯನ್ನು ಸೇರಿಸ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನಾನು ಮಾಡ್ತಾ ಇರೋದು ಇಲ್ಲಿ 2 ಕಪ್ ಟೀ. 2 ಕಪ್ ಟೀಗೆ 3 ಕಪ್ ಸಕ್ಕರೆಯನ್ನು ಹಾಕೋತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನಿಮಗೆ ರುಚಿ ಜಾಸ್ತಿ ಬೇಕಾದರೆ, ಸಿಹಿ ಜಾಸ್ತಿ ಬೇಕಾದರೆ ನೀವು ಹೆಚ್ಚಿಗೂ ಹಾಕ್ಕೊಳ್ಳಬಹುದು. ಮತ್ತು ಅದೇ ಕಪ್ಪಿನಿಂದ ನಾನು ಇಲ್ಲಿ 1.5 ಕಪ್ ಹಾಲನ್ನು ಹಾಕಿಕೊಳ್ತಾ ಇದ್ದೀನಿ. 1.5 ಕಪ್ ನೀರನ್ನು ಹಾಕಿಕೊಂಡಿದ್ದೀನಿ. ಅದೇ ಕಪ್ಪಿನಿಂದ 1.5 ಹಾಲನ್ನು ಹಾಕಿಕೊಳ್ತಾ ಇದ್ದೀನಿ. ಇಷ್ಟೆಲ್ಲ ಆದಮೇಲೆ ತುಂಬ ಕುದಿಸಬೇಕು. ಅದಕ್ಕೆ ಚೆನ್ನಾಗಿ ಕುದಿಸಬೇಕು. ನಾನು ಇಲ್ಲಿ ಹಾಕ್ತಾ ಇರುವ ಸೀಕ್ರೆಟ್ ವಸ್ತು ಏನೆಂದರೆ ಒಂದು ಪಾರ್ಲಿಜಿ ಬಿಸ್ಕೆಟ್. 1 ಬಿಸ್ಕೆಟ್ನಲ್ಲಿ ಅರ್ಧ ಬಿಸ್ಕೆಟನ್ನು ಹಾಕಿಕೊಳ್ಳಿ. ಚೆನ್ನಾಗಿ ಮೇಲಿಂದ ಕೆಳಗಿಂದ ಮೇಲೆ ಚೆನ್ನಾಗಿ ಮಾಡಿಕೊಳ್ಳಿ. 1-2 ನಿಮಿಷನಾದರೂ ಮಾಡಬೇಕು. ನೋಡಿ, ಈ ಥರ ಚೆನ್ನಾಗಿ ಎಷ್ಟು ಮಾಡಿದರೆ ಅಷ್ಟು ರುಚಿಯಾಗಿ ಬರುತ್ತದೆ ಟೀ. ತುಂಬ ರುಚಿಯಾಗಿರುತ್ತದೆ. ದಿನಾ ಟೀ ಕುಡಿಯೋರು ಈ ಥರ ಟೀ ಮಾಡ್ಕೊಂಡು ಕುಡೀರಿ, ತುಂಬ ಟೇಸ್ಟಾಗಿರುತ್ತದೆ. ದಿನ ಇದೇ ಥರ ಮಾಡಿಕೊಂಡು ಕುಡಿಯಬೇಕೆಂಬ ಆಸೆ ಆಗುತ್ತದೆ ನಿಮಗೆ. ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡಿ. ಇವಾಗ ಈ ಟೀ ಆಗಿದೆ, ರೆಡಿಯಾಗಿದೆ ನೋಡಿ. ಕುದ್ದಾಗಿದೆ ನೋಡಿ. ಕಲರ್ಫುಲ್ಲಾಗಿ ಬಂದಿದೆ ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಇವಾಗ ಈ ರೆಡಿಯಾಗಿದೆ ಟೀ. ನಾವು ಇಲ್ಲಿ ಇದನ್ನು ಸೋಸ್ಕೊಳ್ಳೋಣ. ಒಂದು ಪಾತ್ರೆಗೆ ಸೋಸ್ಕೊಂಡಾದ ನಂತರ ನಾವು ಇಲ್ಲಿ ಕಪ್ಪಿಗೆ ಹಾಕಿಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಕಲರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಕಲರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಷ್ಟೇ ರುಚಿನೂ ಅಷ್ಟೇ ಇದೆ ಇದು. ನೀವು ಒಂದು ಸರ್ತಿ ಟ್ರೈ ಮಾಡಿ. ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗಿದೆ ರುಚಿ ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಓಕೆ, ಬಾಯ್.